ಇನ್ನು ಜೆಡಿಎಸ್ ಮತ್ತು ಬಿಜೆಪಿಯಲ್ಲಿ ಚನ್ನಪಟ್ಟಣ ಬೈ ಎಲೆಕ್ಷನ್ ಗುದ್ದಾಟ, ಯಾರಿಗೆ ಟಿಕೆಟ್ ಕೊಡಬೇಕು ಅಂತ. ಸೊ ಚನ್ನಪಟ್ಟಣ ಬೈ ಎಲೆಕ್ಷನ್ ಅಖಾಡ, ಯಾರು ಮುಂದಿನ ಅಭ್ಯರ್ಥಿ? ಹಾಗಾದರೆ ಮೈತ್ರಿ ಅಭ್ಯರ್ಥಿ. ಮೈತ್ರಿ ಟಿಕೆಟ್ಗೆ ಒಂದು ಕಡೆ ಸಿ.ಪಿ. ಯೋಗೇಶ್ವರ್ ಭಾರಿ ಟ್ರೈ ಮಾಡ್ತಾ ಇದ್ದಾರೆ. ಇವತ್ತು ದೆಹಲಿಗೆ ಮತ್ತೆ ಹೋಗ್ತಾ ಇದ್ದಾರೆ. ಒಂದು ವೇಳೆ ಟಿಕೆಟ್ ಕೈ ತಪ್ಪಿದ್ರೆ ತಮ್ಮ ನಿಲುವನ್ನು ಹೈಕಮಾಂಡ್ಗೆ ತಿಳಿಸ್ತಾರೆ. ಏನಾಗುತ್ತೆ ಅಂತ ಗೊತ್ತಿಲ್ಲ. ಯಾಕಂದರೆ ಒಂದು ಕಡೆ ನಿಖಿಲ್ ಕುಮಾರಸ್ವಾಮಿನೇ ಅಭ್ಯರ್ಥಿ ಆಗಬೇಕು ಅಂತ JDS ಒಕ್ಕೊರಲ ನಿರ್ಧಾರ ತಗೊಂಡಿದೆ. ಕುಮಾರಸ್ವಾಮಿಯವರು ಕೂಡ ಅದು ಪೂರಕವಾಗಿ ಮಾತಾಡಿದ್ದಾರೆ. ಬಟ್ ಸಿ.ಪಿ. ಯೋಗೇಶ್ವರ್ ಕಥೆ ಏನು? ನನಗೆ ಟಿಕೆಟ್ ಕೊಡಲಿಲ್ಲ ಅಂದರೆ ನಾನು ಪಕ್ಷೇತರನಾಗಿ ನಿಲ್ಲೋದಕ್ಕೂ ಸಿದ್ಧ ಅಂತ ಅವ್ರು ಆಗಲೇ ಒಂದು ಸರ್ತಿ ಹೇಳಿಬಿಟ್ಟಿದ್ರು. ಸೊ ಹಾಗಾಗಿ ನೋಡ್ತಾರೆ ಏನಾಗುತ್ತೆ ಅಂತಂದ್ಬಿಟ್ಟು. ಈಗಾಗಲೇ ಪಕ್ಷೇತರ ಸ್ಪರ್ಧೆ ಬಗ್ಗೆ ಸುಳಿವನ್ನು ನೀಡಿದ್ದಾರೆ ಯೋಗೇಶ್ವರ್. ಟಿಕೆಟ್ ಮಿಸ್ ಆದರೆ 2-3 ದಿನಗಳಲ್ಲಿ ಚನ್ನಪಟ್ಟಣದಲ್ಲಿ ಬೆಂಬಲಿಗರ ಸಮಾವೇಶವನ್ನು ಹಮ್ಮಿಕೋತಾರಂತೆ. ಸೊ ಹಾಗಾಗಿ ಎಲ್ಲದಕ್ಕೂ ರೆಡಿ ಇರಿ ಅಂತ ಬೆಂಬಲಿಗರಿಗೆ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಮಳೆಯೊಳಗೂ ಇದ್ದು ನಿಂತು ಮಳೆ ನೆಂದು ನನ್ನ ಮಾತುಗಳು ಕೇಳಲಿಕ್ಕೇನು ಇವತ್ತು ಇಷ್ಟು ಉತ್ಸಾಹದಲ್ಲಿ ನಿಂತರೆ ನನ್ನ ಬದುಕು ನಿಮ್ಮ ಋಣ ತೀರಿಸಲಿಕ್ಕೆ ನನ್ನ ಬದುಕು ನಂದು. ಅದನ್ನ ಮಾತು ಕೊಡ್ತೇನೆ. ನಿಮ್ಗೆಲ್ಲ ಭಗವಂತ ಒಳ್ಳೇದು ಮಾಡಲಿ. ನಿಮ್ಮೆಲ್ಲರಿಗೆ ನನ್ನ ನಮಸ್ಕಾರಗಳು. ನಿಮ್ಮದು ಹೇಳಿದ್ನಲ್ಲ ಹೇಳಿದ್ದು ವಿಷಯ ಕುಮಾರನಿಗೆ ಶಕ್ತಿ ತುಂಬಲಿಕ್ಕೆ ಈಗಾಗಲೇ ನೀವು ಬಂದು ಕೇಳಿದ್ರೆ ಈಗಾಗಲೇ ಮಾಡಿ ಕೇಳಿ ನೀವೆಲ್ಲ ಬಂದಿರಲ್ಲ ಬಂದಿರಲ್ಲ. ಈಗಾಗಲೇ ಒಂದು ಮೀಟಿಂಗ್ ಆಗಿದೆ. ಈ ವಾರದಲ್ಲಿ ತೀರ್ಮಾನ ಮಾಡ್ತೀನಿ. ತಲೆಗೆಡಿಸ್ಕೊಂಡು ನೋಡಿ ಅಣ್ಣ, ನಾನು ಹಲವಾರು ಬಾರಿ ಹೇಳಿದ್ದೀನಿ, ಒಟ್ಟಾರೆಯಾಗಿ NDA ಅಭ್ಯರ್ಥಿ ಕಣಕ್ಕಿಳಿತಾರೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟ. ಈಗ ಯಾರು ಕಣಕ್ಕಿಳಿಬೇಕು, ಯಾರು ಸೂಕ್ತವಾದಂಥ ಅಭ್ಯರ್ಥಿ ಚುನಾವಣೆಯನ್ನು ಎದುರಿಸಿ ಸಮರ್ಥವಾಗಿ ಗೆಲ್ತಕ್ಕಂಥ ಕುದುರೆ ಯಾರು ಅಂತಕ್ಕಂಥದ್ದನ್ನು ನವದೆಹಲಿಯಲ್ಲಿ ಕೇಂದ್ರದ ನಾಯಕರುಗಳು ಕೂತು ತೀರ್ಮಾನ ಮಾಡಬೇಕು. ಎರಡೂ ಪಕ್ಷದ ರಾಜ್ಯ ಮಟ್ಟದ ನಾಯಕರುಗಳು ಕೂತು ಒಟ್ಟಾರೆಯಾಗಿ NDA ಅಭ್ಯರ್ಥಿನ ಕಣಕ್ಕಿಳಿಸ್ತಾರೆ. ಅಣ್ಣ, ನಾನು ಈಗಾಗಲೇ ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇದ್ದೇನೆ. 6 ಜಿಲ್ಲೆಗಳಿಗೆ ಪ್ರವಾಸವನ್ನು ಮುಕ್ತಾಯ ಮಾಡಿದ್ದೇನೆ. ಬಹಳ ಯಶಸ್ವಿಯಾಗಿ ಆಗಿದೆ ಪ್ರವಾಸ. ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಕಾರ್ಯಕರ್ತರ ನೋವುಗಳಿಗೆ ಸ್ಪಂದಿಸ್ತಕ್ಕಂಥ ಜವಾಬ್ದಾರಿ ಇದೆ. ಆ ಕೆಲಸದಲ್ಲಿ ನಾನು ಒಂದು ಸ್ವಲ್ಪ ಬ್ಯುಸಿ ಇದ್ದೇನೆ. ಬಹುಶಃ ಏನು ಶೀಘ್ರದಲ್ಲೇ ಡೇಟು, ಚುನಾವಣೆಯ ದಿನಾಂಕ ಘೋಷಣೆ ಆಗ್ತಕ್ಕಂಥದ್ದು ನಾವೆಲ್ಲರೂ ಕೂಡ ನಮಗಿರ್ತಕ್ಕಂಥ ಮಾಹಿತಿ. ಹಾಗಾಗಿ ಆ ಹಿನ್ನೆಲೆಯಲ್ಲಿ ಇವತ್ತು ಕೇಂದ್ರದ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಣ್ಣ ಅವರ ಸಮ್ಮುಖದಲ್ಲಿ ಒಂದು ಬಹಿರಂಗ ಸಭೆಯನ್ನು 5 ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಗಳಲ್ಲಿ ಇವತ್ತು ನಮ್ಮ ಪಕ್ಷದ ಕಾರ್ಯಕರ್ತರುಗಳು, ಮುಖಂಡರುಗಳು ಏರ್ಪಡಿಸಿದ್ದಾರೆ. ಅದಕ್ಕೆ ಬಂದಿದ್ದಾರೆ. ಸಮಾವೇಶ ಮಾಡುವಂತ ಚಿಂತನೆ ಮಾಡ್ತೀವಿ. ಮುಂದೆ ಹೋಗ್ತಾ ಮಾಡಬೇಕಲ್ಲ, ಮಾಡ್ತೀವಿ. ಒಂದು ವೇಳೆ ಎರಡು ಹೈಕಮಾಂಡ್ ಅವರು ಸೂಚನೆ ಕೊಟ್ಟರೆ ನೀವು ಸ್ಪರ್ಧೆಗೆ ರೆಡಿ ಇದ್ದೀರಾ ಸರ್? ನಾನು ಪಕ್ಷದ ಕಾರ್ಯಕರ್ತರ ಜೊತೆ ಕೆಲಸ ಮಾಡ್ತೀನಿ ಅಣ್ಣ. ಥ್ಯಾಂಕ್ ಯು. ಈ ಕ್ಷೇತ್ರದಲ್ಲಿ ಇವತ್ತು ಚುನಾವಣೆ ಬರೋದ್ರಿಂದ ನಾವೆಲ್ಲ ಒಟ್ಟುಗೂಡಿ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಗೆಲ್ಲಿಸಬೇಕಾಗ್ತದೆ. ದಯಮಾಡಿ ನಮ್ಮ ಮುಖಂಡರುಗಳು, ಕಾರ್ಯಕರ್ತರುಗಳು ಯಾವುದೇ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಇದ್ರೂ ಕೂಡ ರಾಜಕೀಯ ಆದ್ಮೇಲೆ ಸಣ್ಣ ಪುಟ್ಟ ಮನಸ್ತಾಪಗಳು ಇರ್ತದೆ. ಇವತ್ತು ಯಾರೋ ಒಬ್ರಿಗೆ ಸಹಾಯ ಮಾಡಿದ್ರೆ 4 ಜನ ವಿರೋಧ ಆಗುವಂತದ್ದು ಇರ್ತದೆ. ತಮ್ಗೆಲ್ಲ ಗೊತ್ತಿರ್ತದೆ. ಇವಾಗ ಮನೆ ಅಂದ್ಮೇಲೆ ಮನೇಲಿ ಎಷ್ಟು ವ್ಯತ್ಯಾಸಗಳನ್ನ ನಾವು ಕಾಣ್ತೇವೆ. ಇವತ್ತು ಆ ಪರಿಸ್ಥಿತಿ ರಾಜಕಾರಣದಲ್ಲೂ ಕೂಡ ಇದ್ದೇ ಇರ್ತದೆ. ಹಾಗಾಗಿ ಇದು ನಮ್ಮ ಕ್ಷೇತ್ರ, ಇದು ನಮ್ಮನೆ ಇದ್ದಂಗೆ, ನಮ್ಮ ಪಾರ್ಟಿ. ಇದು ಯಾವುದೇ ಸಣ್ಣ ಪುಟ್ಟ ವ್ಯತ್ಯಾಸ ಇದ್ರೂ ಸರಿಪಡಿಸುವಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ವಿನಯ್ ಅವರಿಂದ ಪಡ್ಕೋತೀನಿ. ವಿನಯ್, ಒಂದು ಕಡೆ JDSನಲ್ಲಂತೂ ಬಹಳ ಉತ್ಸಾಹದಲ್ಲಿದ್ದಾರೆ ಎಲ್ಲರೂ, ನಿಖಿಲ್ ಅವರೇ ಅಭ್ಯರ್ಥಿ ಅಂತ. ಕುಮಾರಸ್ವಾಮಿಯು ಅದಕ್ಕೆ ಪೂರಕವಾಗಿ ನಿನ್ನೆ ಮಾತಾಡಿದ್ದಾರೆ. ಮತ್ತೊಂದು ಕಡೆ ಸಿ.ಪಿ. ಯೋಗೇಶ್ವರ್ ತಮ್ಮ ಪ್ರಯತ್ನವನ್ನು ಮುಂದುವರಿಸಿ ದೆಹಲಿಗೆ ಹೋಗಿದ್ದಾರೆ. ಸೊ ಏನಾಗಬಹುದು ಈಗ? ಏನು ಮಾತುಕತೆಗಳು ಕೇಳಿ ಬರ್ತಾ ಇದೆ ಕ್ಷೇತ್ರದಲ್ಲಿ ಅಂತ?
ಅರವಿಂದ್, ಚನ್ನಪಟ್ಟಣ ಉಪಚುನಾವಣಾ ಕಣ ರಂಗೇರ್ತಾ ಇದೆ. ದಿನದಿಂದ ದಿನಕ್ಕೆ ಸಾಕಷ್ಟು ರಾಜಕೀಯ ಚಟುವಟಿಕೆಗಳು ಕೂಡ ತೀವ್ರವಾಗಿ ನಡೀತಾ ಇರುವಂಥದ್ದು. ನಿನ್ನೆಯಷ್ಟೇ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಚನ್ನಪಟ್ಟಣ ಕ್ಷೇತ್ರಕ್ಕೆ ಭೇಟಿ ನೀಡಿ ಕಾರ್ಯಕರ್ತರು ಮುಖಂಡರ ಅಭಿಪ್ರಾಯವನ್ನು ಸಂಗ್ರಹ ಮಾಡಿರುವಂಥದ್ದು. ಸುಮಾರು 4 ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲೂ ಕೂಡ ಸಭೆಯನ್ನ ಮಾಡಿ ಸ್ಥಳೀಯ ಮುಖಂಡರು ಕಾರ್ಯಕರ್ತರ ಅಭಿಪ್ರಾಯವನ್ನು ಸಂಗ್ರಹ ಮಾಡಿದ್ದಾರೆ. ಬಹಳ ಪ್ರಮುಖವಾಗಿ ಮೈತ್ರಿ ಅಭ್ಯರ್ಥಿ ಯಾರಾಗಬೇಕು ಅನ್ನೋದ್ರ ಬಗ್ಗೆ ಕೂಡ ಎಲ್ಲರಿಂದ ಮಾಹಿತಿಯನ್ನು ಸಂಗ್ರಹಿಸಿಕೊಂಡಿರುವಂಥದ್ದು. ಹೆಚ್ಚಿನದಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ನಿಲ್ಲಬೇಕು ಅಂತ JDS ಕಾರ್ಯಕರ್ತರು ಪಟ್ಟು ಹಿಡಿದಿರುವಂಥದ್ದು. ಹಾಗಾಗಿ ಬಹುತೇಕ ನಿಖಿಲ್ ಕುಮಾರಸ್ವಾಮಿಗೆ ಟಿಕೆಟ್ ನೀಡಲಾಗ್ತದೆ ಅನ್ನೋ ಒಂದಷ್ಟು ಚರ್ಚೆಗಳು ಇದೀಗ JDSನಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ಇದರ ಜೊತೆಗೆ CP ಯೋಗೇಶ್ವರ್ ಅವರ ನಡೆ ಸಾಕಷ್ಟು ಕುತೂಹಲವಾಗಿರುವಂಥದ್ದು. ಯಾಕೆಂದರೆ CP ಯೋಗೇಶ್ವರ್ ಅವರು ಬಹಳ ಪ್ರಬಲ ಅಭ್ಯರ್ಥಿಯಾಗಿದ್ರು. ಅಂದರೆ ಈ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಲೇಬೇಕು ಅಂತ ಸಾಕಷ್ಟು ಹಿಂದೆ ಕೂಡ ಹೇಳಿಕೆಗಳನ್ನು ನೀಡಿದ್ರು. ಈಗಲೂ ಕೂಡ ಅವರು ಯಾವುದೇ ಕಾರಣಕ್ಕೂ ಕೂಡ ಸ್ಪರ್ಧೆಯಿಂದ ಹಿಂದೆ ಸರಿಯಲ್ಲ ಅನ್ನೋ ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಹಾಗಾಗಿ ಹೇಗಾದರೂ ಮಾಡಿ ಟಿಕೆಟ್ ಗಿಟ್ಟಿಸ್ಕೊಳ್ಳೇಬೇಕು ಅಂತ ಇವತ್ತು ದೆಹಲಿ ಪ್ರಯಾಣವನ್ನು ಮಾಡಿರುವಂಥದ್ದು. ಬೆಳಿಗ್ಗೆ 6 ಗಂಟೆಗೆ ಫ್ಲೈಟ್ನಲ್ಲಿ ದೆಹಲಿಗೆ ತೆರಳಿರುವಂಥದ್ದು. BJP ವರಿಷ್ಠರನ್ನ ಭೇಟಿಯಾಗಿ ನಾನು ಕೂಡ ಸ್ಪರ್ಧೆ ಮಾಡ್ತೇನೆ, ಯಾಕಂದರೆ ಇದು ನನ್ನ ಕ್ಷೇತ್ರ ಅನ್ನೋ ಒಂದು ವಿಚಾರವನ್ನು ವರಿಷ್ಠರಿಗೆ ತಿಳಿಸಿ, ಒಂದು ವೇಳೆ ಟಿಕೆಟ್ ಸಿಗದಿದ್ರೆ ನನ್ನ ಮುಂದಿನ ನಡೆ ಏನು ಅನ್ನೋದ್ರ ಬಗ್ಗೆ ಕೂಡ ವರಿಷ್ಠರಿಗೆ ಮನವರಿಕೆ ಮಾಡಿಕೊಡುವಂಥ ಒಂದು ಸಾಧ್ಯತೆ ಕೂಡ ಇದೆ. ಯಾಕಂದರೆ ಈಗಾಗಲೇ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತೀನಿ ಅಂತ ಹಿಂದೆ ಕೂಡ CP ಯೋಗೇಶ್ವರ್ ಅವರು ಹೇಳಿದರು. ಹಾಗಾಗಿ ಈಗ ನಿನ್ನೆ ಕುಮಾರಸ್ವಾಮಿ ಅವರ ರಾಜಕೀಯ ಸಂಚಲನ ಏನಿದೆ ಅದರ ಹೊರತಾಗಿಯೂ ಕೂಡ ದೆಹಲಿಗೆ ತೆರಳಿ ಟಿಕೆಟ್ ಗಿಟ್ಟಿಸಿಕೊಳ್ಳಲಿಕ್ಕೆ ಸಾಕಷ್ಟು ತಂತ್ರಗಾರಿಕೆಯನ್ನು ಮಾಡ್ತಾ ಇರುವಂಥದ್ದು. ಅರವಿಂದ್. ರೈಟ್ ವಿನಯ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಬಟ್ ಕುಮಾರಸ್ವಾಮಿ ಒಂದು ಮಾತು ಹೇಳಿದ್ದಾರೆ, ಇನ್ನೊಂದು ವಾರದಲ್ಲಿ ಅಭ್ಯರ್ಥಿಯನ್ನು ಘೋಷಣೆ ಮಾಡ್ತೀವಿ ಅಂತ. ನೋಡೋಣ.